ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು. ಇನ್ನು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಪ್ರಜ್ವಲ್ ರೇವಣ್ಣಗೆ ಅವಕಾಶ ನೀಡಲಾಗಿದೆ. ಪ್ರಜ್ವಲ್ ಸಲ್ಲಿಸುವ ಜಾಮೀನು ಅರ್ಜಿ ಸಂಬಂಧ 10 ದಿನದಲ್ಲಿ ನಿರ್ಧರಿಸಲು ಕೋರ್ಟ್ಗೆ ಸೂಚನೆ ಕೊಡಲಾಗಿದೆ. ಸುರ್ಜೇವಾಲಾ ಮೀಟಿಂಗ್ ಹಿಂದೆ ಭಾರಿ ರಣತಂತ್ರ ಇದೆ. ಮೇಲ್ನೋಟಕ್ಕೆ ಶಾಸಕರ ಸಮಸ್ಯೆ ಪರಿಹಾರ ಮಾಡೋ ಪ್ರಯತ್ನದ ಹಾಗೆ ಕಂಡು ಬಂದಿದ್ರೂ ಕೂಡ ಸಭೆಯ ಅಜೆಂಡಾ ಬೇರೆನೇ ಇದೆ. ಡಿಸೆಂಬರ್ ಅಲ್ಲಿ ಸಂಪುಟ ಪುನಾರಚನೆ ಮಾಡಲು ಹೈಕಮಾಂಡ್ ಮುಂದಾಗಿದೆ. ಹೀಗಾಗಿ ಸಂಪುಟ ಪುನಾರಚನೆಗೂ ಮುನ್ನ ಸಚಿವರ ಮೌಲ್ಯಮಾಪನಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಯಾವ್ಯಾವ ಸಚಿವರು ಸಮರ್ಥವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಪತ್ತೆ ಹಚ್ಚುವ ಪ್ರಯತ್ನವನ್ನ ಮಾಡಲಾಗ್ತಿದೆ. ಇದೇ ಕಾರಣಕ್ಕೆ 1-to-1 ಮೀಟಿಂಗ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಸುರ್ಜೇವಾಲಾ ಅವರನ್ನ ಶಾಸಕ ಯುಬಿ ಬಣಕಾರ್ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಇನ್ನು ಭೇಟಿ ಬಳಿಕ ಮಾತನಾಡಿದ ಬಣಕಾರ್, ಶಾಸಕರ ಭಾವನೆ ತಿಳಿಯುವುದಕ್ಕೆ ಅವಕಾಶ ನೀಡಲಾಗಿತ್ತು. ಕ್ಷೇತ್ರದ ಸಮಸ್ಯೆಯನ್ನ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ರಾಜಕೀಯ ಬೆಳವಣಿಗೆಗಳು ಹಾಗೂ ಸಾಮಾಜಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದರ ಬಗ್ಗೆಯೂ ನಾನು ಮಾಹಿತಿ ಕೊಟ್ಟಿದ್ದೇನೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಬೆಳವಣಿಗೆಯಲ್ಲಿ ಸಾಮಾಜಿಕ ಪರಿಸ್ಥಿತಿ ಪ್ರತಿಯೊಂದು ಕೇಳುವುದರ ಜೊತೆಗೆ ಅವಶ್ಯಕತೆ ಇರುವಂತಹ ಕೆಲಸ ಕಾಮಗಾರಿಗಳ ವಿವರಗಳನ್ನು ಇವತ್ತು ನಮ್ಮಿಂದ ಪಡೆದಿದ್ದಾರೆ. ಅದಕ್ಕೆಲ್ಲಕ್ಕಿಂತ ಮಹತ್ವವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಎಂಬ ಮಾತನ್ನು ಕೇಳಿದಾಗ ಆ ಗ್ಯಾರಂಟಿಗಳು ಮುಂದುವರಿಬೇಕು ಅನ್ನೋ ಮಾತನ್ನ ಅವರಿಗೆ ನಾನು ಹೇಳಿದ್ದೇನೆ. ಇನ್ನು ಶಾಸಕ ಪ್ರಕಾಶ್ ಕೋಳಿವಾಡ ಮಾತನಾಡಿ, ಕ್ಷೇತ್ರಗಳ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿಯೂ ಕೆಲವು ಸಲಹೆ ಕೊಟ್ಟಿದ್ದಾರೆ. ಕೆಲವು ಅನುದಾನ ವಿಚಾರವಾಗಿಯೂ ಚರ್ಚೆ ಮಾಡಿದ್ದೇನೆ. ನಾನು ಯಾರ ಮೇಲೆ ದೂರು ಕೊಟ್ಟಿಲ್ಲ. ಗ್ಯಾರಂಟಿಗಳಿಂದ ಅನುದಾನಕ್ಕೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿದರು. ಸ್ಪಂದನೆ ನನಗೇನಂತ ತೊಂದರೆ ಆಗಿಲ್ಲ. ಸ್ಪಂದನೆ ನನಗೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವು ಅನುದಾನಗಳು ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಮಂತ್ರಿಗಳ ಸ್ಪಂದನೆ ಚೆನ್ನಾಗಿದೆ. ಅನುದಾನಗಳು ಬೇಕಾಗಿತ್ತು, ಅದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದನ್ನು ಕೂಡ ಮಂತ್ರಿಗೆ ಹೇಳಿದ ಮೇಲೆ ಈಗ ನಮ್ಮ ರಾಣೆಮಂತ್ರಿಗೆ ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. 50,000 ಕೋಟಿ ನಾವು ಗ್ಯಾರಂಟಿಗೆ ಹೋದರೂ ಇನ್ನೂ 50,000 ಕೋಟಿ ಹಿಂದಿನ ಸರ್ಕಾರಕ್ಕಿಂತ ಅಭಿವೃದ್ಧಿಗೆ ಹೆಚ್ಚಿನ ಹಣ ಇರೋದ್ರಿಂದ ನನಗೇನಂತ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಡಬೇಕು ಅಂತ ರಂಭಾಪುರಿ ಮಠದ ಶ್ರೀಗಳು ಡಿಕೆಶಿ ಪರ ಬ್ಯಾಟ್ ಬೀಸಿದ್ರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟ್ ಕೊಟ್ಟಿದ್ದಾರೆ. ಸಿಎಂ ಆಗಬೇಕು ಅಂದ ಶ್ರೀಗಳಿಗೇನು ಸಂಬಂಧ? ಸಿಎಂ ಮಾಡೋದು ಪಾರ್ಟಿಗೆ ಬಿಟ್ಟ ವಿಚಾರ. ಸಿಎಂ ಆಯ್ಕೆ ಮಾಡೋದು ಶಾಸಕರು ಮತ್ತು ಹೈಕಮಾಂಡ್. ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ 10 ಜನರು ಹೇಳ್ತಾರೆ. ಸಮಾಜ ಕಟ್ಟೋದಷ್ಟೇ ಶ್ರೀಗಳ ಕೆಲಸ. ಈ ರೀತಿಯಾದ ಹೇಳಿಕೆಗಳನ್ನು ಸ್ವಾಮೀಜಿಗಳು ಕೊಡಬಾರ್ದು ಅಂತ ಹೇಳಿದ್ರು. ಇಲ್ಲ, ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರು ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರು ಹೇಳಿದ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ ಎಲ್ಲ ಕರೆಕ್ಟ್. ಬೆಂಬಲಕ್ಕೆ ನಿಂತು ಅವ್ರಿಗೇನು ಸಂಬಂಧ? MLAಗಳು ಬೇರೆ, CM ಆಯ್ಕೆ ಮಾಡೋರು MLAಗಳು, MLA ಆದ್ಮೇಲೆ ಆಯ್ಕೆ ಮಾಡೋದು. ಸೊ ನೀವು ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು? ಅದಕ್ಕೆ ಕಷ್ಟ, ನಮಗೆ ಕಷ್ಟ. ನಾಳೆ ನಾವು ನೋವು ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಮತ್ತು ಅದು ನಮಗೆ ಅವ್ರ ಮಧ್ಯೆ ಘರ್ಷಣೆ, ಜಗಳ. ಈಗ ಅವ್ರ ಪರವಾಗಿ ಯಾರು ಈ ಕಡೆ ಒಂದು 10 ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ. ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ. ಆಶೀರ್ವಾದ ಮಾಡಬೇಕು, ಸಮಾಜ ತಿದ್ದುವಂಥ ಕೆಲಸ ಅವ್ರ ಕೆಲಸ. ನಮ್ಮ ಭಾವನೆ ಕೊಡಬಾರ್ದು ಅವ್ರು, ಯಾಕಂದ್ರೆ ಸಂಬಂಧಪಟ್ಟದ್ದಲ್ಲ, ಅದು ಕೊಡಬಾರ್ದು. ಡಿಕೆ ಶಿವಕುಮಾರ್ ಸಿಎಂ ಆಗಲು ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಅವರು ಡಿಕೆಶಿ ಅವರಿಗೆ ಸಿಎಂ ಆಗಲು ಬಿಡಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡೋಕೆ ಸಾಧ್ಯನೇ ಇಲ್ಲ. ದಲಿತರು ಸಿಎಂ ಆಗುವುದಾದರೆ ಪರಮೇಶ್ವರ್ ಖರ್ಗೆ ಅವರು ಸಿಎಂ ಆಗಲಿ ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಸಮಾಜದಲ್ಲಿ ಸಿಎಂ ಮಾಡೋದಾದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಹೆಸರಿದೆ. ಲಿಂಗಾಯತ ಸಮಾಜದಲ್ಲಿ MB ಪಾಟೀಲ್, ಒಕ್ಕಲಿಗ ಸಮಾಜದಲ್ಲಿ ಕೃಷ್ಣ ಬೈರೇಗೌಡ ಹೆಸರಿದೆ. ಹೀಗಾಗಿ ಡಿಕೆಶಿ ಸಿಎಂ ಆಗೋದು ಸಾಧ್ಯವೇ ಇಲ್ಲ ಅಂತ ರಾಮುಲು ಹೇಳಿದರು. ಅದು ಯಾವ ಸಿದ್ದರಾಮಯ್ಯರು ಸ್ಪಷ್ಟನೆ ಹಿಂಗಿರ್ತ ಅಧಿಕಾರ ಅವರು ಬಿಟ್ಟು ಕೊಡಬೇಕು. ಅದ್ರಿಗಿನ ಶಿವಕುಮಾರ್ಗಂತೂ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಂಗಿದ್ರೆ ದಲಿತರು ಮಾಡ್ತಾರೆ, ದಲಿತರು ಮಾಡಂಗಿದ್ರೆ ಪರಮೇಶ್ವರನ ಮಾಡಲಿ, ಇಲ್ಲಿ ಅದ್ರಾಗಿನ ಮಲ್ಲಿಕಾರ್ಜುನ್ ಖರ್ಗೆ ನಾನಾಗಲಿ ಅಂತೇಳಿ ಅವರು ಒತ್ತಾಯ ಮಾಡೋಂಥ ಕೆಲಸ ಮಾಡಿದ. MB ಪಾಟೀಲ್ ಅವ್ರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರು ಹೇಳ್ತಾರೆ. ನಂತರ ಸತೀಶಣ್ಣ ಜಾರಕಿಹೊಳಿ ಯಾರಿತ್ತು, ಇನ್ನೊಂದು ಯಾರಿಗೆ ಕಣ್ಣಿಕಾಳು ವಕೀಲರಗಲ್ಲೇ ಮುಖ್ಯಮಂತ್ರಿ ಮಾಡ್ಬೇಕನ್ನೊಂದು ಅದ್ರಿಗಿನ ಅಲ್ಲೊಂದು ಬ್ಲ್ಯಾಕ್ ಹಾರ್ಸ್ ಇದೆ. ಅದು ಯಾವ ಬ್ಲ್ಯಾಕ್ ಹಾರ್ಸು? ಏನು ಈ ಬೆಂಗಳೂರು ನಗರದಿಂದ ಗೆದ್ದಂತ ಕೃಷ್ಣ. ಬಳ್ಳಾಪುರದ ಗೌರಿಬಿದನೂರಿಗೆ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟರು. ಗೌರಿಬಿದನೂರಿನ ನದಿ ದಡ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಆಗಮಿಸಿದ ನಿಖಿಲ್ ದೇವರ ಆಶೀರ್ವಾದ ಪಡೆದಿದ್ದಾರೆ. ಇನ್ನು ದೇಗುಲದ ಬಳಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ವೇಳೆ ನಿಖಿಲ್ ಕುಮಾರಸ್ವಾಮಿಯನ್ನ ನೋಡೋದಕ್ಕೆ ಅಂತ ಬಂದ ಅಭಿಮಾನಿಯೊಬ್ಬ ಸಾವಿನ ದವಡೆಯಿಂದ ಜಸ್ಟ್ ಮಿಸ್ ಆಗಿದ್ದಾನೆ.
ನಿಖಿಲ್ ಅವರನ್ನ ಮಾತನಾಡಿಸಲು ಓಡೋಡಿ ಬಂದ ಕಾರ್ಯಕರ್ತ ನಿಖಿಲ್ ಕಾರ್ ಕೆಳಗೆ ಬಿದ್ದಿದ್ದಾನೆ. ಡ್ರೈವರ್ ಮುಂಜಾಗ್ರತೆಯಿಂದ ಅನಾಹುತವನ್ನ ತಪ್ಪಿಸಿದ್ದಾನೆ. ಮಂಗಳೂರಲ್ಲಿ ಇಂದು ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಷರಬತ್ತು ನೀಡಿ ಒಟ್ಟಿಗೆ ಕ್ರಿಕೆಟ್ ಆಡಿದ ಕೂಡಲೇ ಸೌಹಾರ್ದತೆ ಮೂಡೋದಿಲ್ಲ ಅಂತ ಹೇಳಿದರು. ವಾಸ್ತವ ಸ್ಥಿತಿ ಅರಿತುಕೊಂಡ್ರೆ ಮಾತ್ರ ಸೌಹಾರ್ದ ನೆಲೆಯೋದಕ್ಕೆ ಸಾಧ್ಯ. ದೇವಸ್ಥಾನ, ಮದರಸಾ, ಮನೆಗಳಲ್ಲಿ ಕೋಮು ಸೌಹಾರ್ದತೆ ಮೂಡಿಸಬೇಕು, ಪ್ರಾರ್ಥನಾ ಮಂದಿರದಲ್ಲಿ ಸೌಹಾರ್ದತೆಯ ಪಾಠ ಮಾಡಬೇಕು ಅಂತ ಹೇಳಿದರು. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸರ್ಬತ್ ಕೊಟ್ವಿ, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ದೀವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ವಾಸ್ತವ ಅಲ್ಲ. ವಾಸ್ತವ ಏನು ಎನ್ನುವಂಥದ್ದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರ್ತಕ್ಕಂಥ. ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ, ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವಿ. ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು, ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಕೊಟ್ಟರೆ ಸೌಹಾರ್ದತೆ ಸೃಷ್ಟಿಯಾಗ್ತದೆ. ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು, ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಆ ಮಗು ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣ ಆಗ್ತದೆ. ಇದರ ಬಗ್ಗೆ ನಾವು ಇಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕು. ಕ್ಯೂನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸುದ್ದಿಗೋಷ್ಠಿ ಮಾಡಿದ್ರು. ಅಮೆರಿಕ ಪ್ರವಾಸದ ಕುರಿತಂತೆ ಶರತ್ ಬಚ್ಚೇಗೌಡ ಮಾಹಿತಿ ಕೊಟ್ಟರು. 10 ದಿನಗಳ ಹಿಂದೆ ನಾವು ಅಮೆರಿಕದಲ್ಲಿ ಕರ್ನಾಟಕದ ರೋಡ್ ಶೋ ಮಾಡಿದ್ವಿ. 2 ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ವಿ. 50 ಜೈವಿಕ ಕಂಪನಿಗಳ ಜೊತೆಗೆ ಸಮಾಲೋಚನೆ ಮಾಡಿದ್ದೇವೆ. ರಾಜ್ಯಕ್ಕೆ 5,500 ಕೋಟಿ ಬಂಡವಾಳ ಬರುವ ನಿರೀಕ್ಷೆ ಇದೆ. ಕೇಂದ್ರದ ಅಡಚಣೆಯಿಂದಾಗಿ ಕೆಲವು ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿಯಾಗಲು ಆಗಿರಲಿಲ್ಲ ಅಂತ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ವಿಶೇಷವಾಗಿ ಅಲ್ಲಿ ನಾವು 3 ನಗರಗಳು, ಬಾಸ್ಟನ್, ನ್ಯೂಯಾರ್ಕ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರೋಡ್ ಶೋನ ಅಲ್ಲಿ ಮಾಡಿ, ಒಟ್ಟಾರೆ ಈ 10 ದಿನದಲ್ಲಿ ನಾವು ಒಂದು 120ಕ್ಕೂ ಹೆಚ್ಚು ವೈಯಕ್ತಿಕವಾಗಿ ಒನ್ ಮೀಟಿಂಗ್ಗಳನ್ನ ನಡೆಸಿದ್ದೀವಿ. ಮತ್ತು ಅದರ ಜೊತೆಗೆ 2 ಈ ವಿಶ್ವದಲ್ಲೇ ಅತ್ಯಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳು MIT ಮತ್ತು ಸ್ಟ್ಯಾನ್ಫರ್ಡ್, ಈ 2 ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ನಾವು ಹೋಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ, ಒಟ್ಟಾರೆ ನಾವು ಸುಮಾರೊಂದು 5,500 ಕೋಟಿಯಷ್ಟು ಬಂಡವಾಳ ಹೂಡಿಕೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ರೋಡ್ ಶೋ ಮುಖಾಂತರವಾಗಿ ನಾವು ತಂದಿದ್ದು. ನಮ್ಮ ಒಂದು ಅಂದಾಜಿನಲ್ಲಿ ಸುಮಾರೊಂದು 7,200 ಉದ್ಯೋಗಗಳು ಈ ಒಂದು ಕಾರ್ಯಕ್ರಮದಿಂದ ಆಗಿರ್ಬೋದು ಅಂತೇಳಿ. ಈ ಒಂದು ಕಾರ್ಯಕ್ರಮದ ನೇತೃತ್ವನ ವಹಿಸ್ಕೋಬೇಕಾದಂಥದ್ದು ಸನ್ಮಾನ್ಯ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ITBT ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಇದನ್ನು ತಗೋಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದಿಂದ ಆದಂಥ ಕೆಲವೊಂದು ಅಡಚಣೆಗಳಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ಆಗದಿರೋ ಕಾರಣದಿಂದ ಕೆಲವೊಂದು ಸಭೆಗಳಲ್ಲಿ ನಮಗೆ ಅಲ್ಲಿರ್ತಕ್ಕಂಥ ಸಂಸ್ಥೆಗಳ ಪ್ರಮುಖರ ಭೇಟಿ ಮಾಡೋಕ್ಕೆ ಕಷ್ಟ ಆಯಿತು. ಕಲಬುರಗಿಯಲ್ಲಿ ಹೃದಯಾಘಾತಕ್ಕೆ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ಮೊಹಸಿನ್ ಪಟೇಲ್ ಮೃತ ಯುವಕನಾಗಿದ್ದು ಚಿಂಚೋಳಿ ತಾಲೂಕಿನ ಚಂದನಕೆರೆ ಗ್ರಾಮದಲ್ಲಿ ಘಟನೆಯಾಗಿದೆ. ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಮೊಹಸಿನ್ ಪಟೇಲ್ ಮೊಹರಂ ಸಲುವಾಗಿ ಚಂದನಕೆರೆಗೆ ಬಂದಿದ್ದ. ಮನೆಯಲ್ಲೇ ಕುಸಿದು ಬಿದ್ದಿದ್ದ ಮೊಹಸಿನ್ರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾನೆ. ಇನ್ನು ದಾವಣಗೆರೆಯಲ್ಲೂ 22 ವರ್ಷದ ಯುವಕ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾನೆ. ಇದ್ದಕ್ಕಿದ್ದಂತೆ ಮನೆಯಲ್ಲೇ ಕುಸಿದು ಬಿದ್ದಿದ್ದ ಅಕ್ಷಯ್ ಸಾವನ್ನಪ್ಪಿದ್ದು, ಉದ್ಯಮಿ ರೇಖಾ ಮುರುಗೇಶ್ ಪುತ್ರನಾಗಿದ್ದಾನೆ. ಅಕ್ಷಯ್ ಮನೆಯಲ್ಲೇ ಕುಸಿದು ಬಿದ್ದು ಆ ಸಂದರ್ಭದಲ್ಲಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆಸ್ಪತ್ರೆಗೆ ದಾಖಲಾದ ಕೆಲವೇ ಕ್ಷಣದಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದಾನೆ. ಹಾಗೆಯೇ ಧಾರವಾಡದ ಪುರೋಹಿತ್ ನಗರದಲ್ಲಿ ಯುವತಿಯೊಬ್ಬಳು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ. UPSC ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದ ಜೀವಿತಾ ಕೂಸಗೂರ ಅನ್ನುವರು ಸಾವನ್ನಪ್ಪಿದ್ದು, ಮಧ್ಯಾಹ್ನ ನಿನ್ನೆ ಮನೆಯಲ್ಲಿ ತಲೆ ಸುತ್ತಿ ಬಿದ್ದಿದ್ದ ಜೀವಿತಾ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದ್ದ ವೇಳೆ ಪೊಲೀಸ್ ಸಿಬ್ಬಂದಿ ಹಾಗೂ ಮಹಿಳೆ ಮಧ್ಯೆ ಗಲಾಟೆ ಆಗಿದೆ. ಮಳವಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವೇಳೆ ಪ್ರತಿಭಟನಾಕಾರರನ್ನ ಬಂಧಿಸೋದಕ್ಕೆ ಪೊಲೀಸರು ಮುಂದಾದರು. ಈ ವೇಳೆ ಮಹಿಳೆ ಹಾಗೂ ಪೊಲೀಸ್ ಸಿಬ್ಬಂದಿ ಮಧ್ಯೆ ಹೊಡೆದಾಟ ಆಗಿದೆ. ಪೊಲೀಸ್ ಸಿಬ್ಬಂದಿಯನ್ನ ತಳ್ಳಿ ಕತ್ತಿನ ಪಟ್ಟಿ ಹಿಡಿದು ಮಹಿಳೆ ತಳ್ಳಿದ್ದಾಳೆ. ಈ ವೇಳೆ ಇಬ್ಬರ ಮಧ್ಯೆ ಗಲಾಟೆ ಆಗಿದೆ.
ಸರ್ಕಾರಿ ಆಸ್ಪತ್ರೆ ವೈದ್ಯರ ವರ್ಗಾವಣೆ ಹಿನ್ನೆಲೆ ವಾರ್ಡ್ಗಳು ಖಾಲಿ ಹೊಡಿತಿದೆ. ತೀರ್ಥಹಳ್ಳಿಯ ಸರ್ಕಾರಿ ಜೆಸಿ ಆಸ್ಪತ್ರೆಯಲ್ಲಿ ಆಪರೇಷನ್ಗಳಿಗೆ ಬ್ರೇಕ್ ಬಿದ್ದಿದೆ. ಏಕಕಾಲಕ್ಕೆ 6 ಜನ ವೈದ್ಯರು ವರ್ಗಾವಣೆ ಮಾಡಲಾಗಿದ್ದು, ಇದೀಗ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ವೈದ್ಯರ ವರ್ಗಾವಣೆ ಖಂಡಿಸಿ ನಾಳೆ ತೀರ್ಥಹಳ್ಳಿಯಲ್ಲಿ ಪ್ರತಿಭಟನೆ ನಡೆಯಲಿದೆ. ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿವೆ. ರೋಟರಿ ಕ್ಲಬ್, ವೈದ್ಯರ ಸಂಘ, ಕಾಂಟ್ರಾಕ್ಟ್ ಅಸೋಸಿಯೇಷನ್, ಬೀದಿ ಬದಿ ವ್ಯಾಪಾರಸ್ಥರ ಸಂಘ, ರಿಕ್ಷಾ ಚಾಲಕರು ಮತ್ತು ಮಾಲೀಕರ ಸಂಘ, ಹಾಗೆ ನಮ್ಮ ಯೋಗ ಶಿಕ್ಷಣ ಸಮಿತಿಯವರು, ಮತ್ತು ಹಾಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ, ಅನೇಕ ಸುಮಾರು 10-12 ಸಂಘಟನೆಗಳು ಸೇರಿ, ವರ್ತಕ ಸಂಘ, ಎಲ್ಲ 10-12 ಸಂಘಟನೆಗಳು ಸೇರಿ ನಾಳೆ ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ತಕ್ಷಣ ಏಕಾಏಕಿ ಅನಸ್ತೇಷಿಯಾ ಡಾಕ್ಟರ್ದು ವರ್ಗಾವಣೆಯನ್ನು ಹೊಸ ಡಾಕ್ಟರ್ ಬರೋ ತನಕ ತಡೆ ಹಿಡಿಬೇಕು. ತಡೆ ಹಿಡಿಲಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಪಕ್ಷಾತೀತವಾಗಿ ನಾಳೆ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ನಾಗರಿಕರು ಇದಕ್ಕೆ ಬಂದು ಸಹಕರಿಸಬೇಕು. ಚಾಮರಾಜನಗರ ಜಿಲ್ಲೆಯ ಕೌಳೆಹಳ್ಳ ಗ್ರಾಮದ ಬಾಲಕಿ ಚೈತ್ರಾಗೆ ಆಧಾರ್ ಕಾರ್ಡ್ ಸಿಕ್ಕಿರಲಿಲ್ಲ. ಮನೆಯಲ್ಲೇ ಹೆರಿಗೆಯಾದ ಕಾರಣ ಅವರ ಬಳಿ ಜನ್ಮ ದಾಖಲೆಗಳು ಇಲ್ಲದ ಕಾರಣ ಆಧಾರ್ ಕೊಟ್ಟಿರಲಿಲ್ಲ. ಇದರಿಂದಾಗಿ ಬಾಲಕಿ ಅನೇಕ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತಳಾಗಿದ್ಲು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಿತ್ತು. ವರದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಕಲ್ಯಾಣ ಇಲಾಖೆ, ಅಂಚೆ ಇಲಾಖೆ ಅಧಿಕಾರಿಗಳು ಕೌಳೇನಹಳ್ಳಿ ಗ್ರಾಮಕ್ಕೆ ದೌಡಾಯಿಸಿ ಬಾಲಕಿಯ ಬಯೋಮೆಟ್ರಿಕ್ ಪಡೆದು ಆಧಾರ್ ಕಾರ್ಡ್ ನೀಡಲು ನೋಂದಣಿ ಮಾಡಿಸಿದ್ದಾರೆ. ವಾಹನಗಳು ಚಲಿಸುತ್ತಿದ್ದಾಗಲೇ ಬೃಹತ್ ಸೇತುವೆ ಕುಸಿದು ಬಿದ್ದಿದೆ. ಇನ್ನು ಸೇತುವೆ ಮೇಲೆ ತೆರಳುತ್ತಾ ಇದ್ದ 4 ವಾಹನಗಳು ನದಿ ಪಾಲಾಗಿವೆ. ನದಿಗೆ ಬಿದ್ದು 9 ಜನ ಸಾವನ್ನಪ್ಪಿದ್ದು, ಹಲವರಿಗೆ ಗಂಭೀರ ಗಾಯ ಆಗಿದೆ. ಗುಜರಾತ್ನ ವಡೋದರಾ ಜಿಲ್ಲೆಯ ಪಾದ್ರಾದಲ್ಲಿ ಈ ಘಟನೆ ನಡೆದಿದೆ. ಆನಂದ್ ವಡೋದರಾ ಸಂಪರ್ಕಿಸುವ ಸೇತುವೆ ಇದ್ದಕ್ಕಿದ್ದಂಗೆ ಕುಸಿದಿದೆ. ನದಿಗೆ ಬಿದ್ದಿದ್ದ ವಾಹನದಲ್ಲಿದ್ದ ಸವಾರರ ರಕ್ಷಣೆಗೆ ಹರಸಾಹಸ ಮಾಡಲಾಗುತ್ತಿದೆ. ರಾಜಸ್ಥಾನದಲ್ಲಿ ಭಾರತೀಯ ವಾಯುಸೇನೆಗೆ ಸೇರಿದ ಫೈಟರ್ ಜೆಟ್ ಅಪಘಾತಕ್ಕೀಡಾಗಿದೆ. ದುರಂತದಲ್ಲಿ ಜೆಟ್ನ ಪೈಲಟ್ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಚೂರು ರತನ್ಗಢದ ರಾಜಲೇದಾಸರ್ ಪ್ರದೇಶದಲ್ಲಿ ಫೈಟರ್ ಜೆಟ್ ಅಪಘಾತಕ್ಕೀಡಾಗಿದ್ದು, ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ನಾಳೆ ಬಹುನಿರೀಕ್ಷಿತ ಕೆಡಿ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮ ನಡೀತಾ ಇದೆ. ಮುಂಬೈ, ಹೈದರಾಬಾದ್, ಚೆನ್ನೈ ಹಾಗೂ ಬೆಂಗಳೂರಲ್ಲಿ ಕೆಡಿ ಸಿನಿಮಾದ ಟೀಸರ್ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ನಾಳೆ ಮುಂಬೈನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕಾಗಿ ಸಿನಿಮಾ ಟೀಮ್ ಮುಂಬೈಗೆ ಹಾರಿದೆ. ಈಗಾಗಲೇ ನಿರ್ದೇಶಕ ಪ್ರೈಮ್ ಜೊತೆ ಇಡೀ ಸಿನಿಮಾ ತಂಡ ಮುಂಬೈ ಸೇರಿಕೊಂಡಿದೆ.